ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇಸ್ರಾಯೇಲ್ ಎನ್ನುವ ದೇಶದಲ್ಲಿ ಬೆತ್ಲೆಹೇಮು ಎನ್ನುವ ಒಂದು ಗ್ರಾಮವಿತ್ತು. ಅಲ್ಲಿ ಇಷ್ಯನೆಂಬ ಒಬ್ಬ ವೃದ್ಧನು ವಾಸವಾಗಿದ್ದನು. ಆತನಿಗೆ 8 ಮಂದಿ ಮಕ್ಕಳಿದ್ದರು. ಅವರಲ್ಲಿ ಕಿರಿಯ ಮಗನ ಹೆಸರು ದಾವೀದು. ಆತನು ತನ್ನ ತಂದೆಯ ಕುರಿಗಳನ್ನು ಕಾಯುವ ಕುರುಬನಾಗಿದ್ದನು. ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸುತ್ತಾ, ಕಿನ್ನರಿ ಬಾರಿಸುತ್ತಾ ಎಷ್ಟೋ ಪ್ರೀತಿಯಿಂದ ತನ್ನ ಕುರಿಗಳನ್ನು ಕಾಯುತ್ತಿದ್ದನು. ಯಾವುದಾದರೂ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿರುವ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ಪ್ರಯತ್ನಿಸಿದಾಗ ದಾವೀದು ಒಡನೆ ಅವುಗಳನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಗಳನ್ನು ಕಿತ್ತುಕೊಂಡು ಸಿಂಹ ಕರಡಿಗಳನ್ನು ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದನು. ಈ ಅನುಭವಗಳಿಂದ ದಾವೀದನು ಬಲವಂತನಾಗಿಯೂ ಧೈರ್ಯವಂತನಾಗಿಯೂ ಬೆಳೆಯಲು ಸಹಾಯವಾಯಿತು. ಆ ಕಾಲದಲ್ಲಿ ಇಸ್ರಾಯೇಲ್ ದೇಶವನ್ನು ಸೌಲನು ಎನ್ನುವ ಮಹಾರಾಜನು ಆಳುತ್ತಿದ್ದನು. ಒಮ್ಮೆ ಫಿಲಿಷ್ಟಿಯರು ಎನ್ನುವ ಶತ್ರು ದೇಶದ ಸೈನ್ಯವು ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕೆ ಬಂದರು. ಫಿಲಿಷ್ಟಿಯರು ಸೈನ್ಯವನ್ನು ಕೂಡಿಸಿಕೊಂಡು ರಣರಂಗದಲ್ಲಿ ಪಾಳೆಯ ಮಾಡಿಕೊಂಡರು. ಸೌಲು ರಾಜು ಸಹ ಇಸ್ರಾಯೇಲ್ ಸೈನ್ಯವನ್ನು ಕೂಡಿಸಿಕೊಂಡು ವ್ಯೂಹ ಕಟ್ಟಿದರು. ಉಭಯ ಸೈನ್ಯಗಳ ಮಧ್ಯ ಒಂದು ತಗ್ಗು ಇತ್ತು. ಫಿಲಿಷ್ಟಿಯ ಪಾಳೆಯದಿಂದ ಒಬ್ಬ ಬಲವಂತನಾದ ರಣಶೂರನು ಹೊರಟು ಬಂದನು. ಅವನ ಹೆಸರು ಗೊಲ್ಯಾತು. ಈತನು ಬೃಹತ್ ಯೋಧನಾಗಿದ್ದು ಸುಮಾರು 9 ಅಡಿ ಎತ್ತರವಾಗಿದ್ದನು. ಅವನ ಶಿರಸ್ತ್ರಾಣವು ತಾಮ್ರದ್ದು, ದೇಹದ ಮೇಲೆ ಕಬ್ಬಿಣದ ಕವಚ, ಕೈಯಲ್ಲಿ ದೊಡ್ಡ ಬರ್ಜಿಯೂ ಇತ್ತು. ಗೊಲ್ಯಾತನು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ, ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕು ಎಂದು ಹೇಳುತ್ತಾ ಬಹಳವಾಗಿ ಕೊಚ್ಚಿಕೊಳ್ಳುತ್ತಿದ್ದನು. ಇಸ್ರಾಯೇಲ್ ಸೈನ್ಯವು ಈ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆ ಒಡೆದು ಹೋಯಿತು. ದಾವೀದನ 3 ಅಣ್ಣಂದಿರು ಯುದ್ಧದಲ್ಲಿ ಹೋರಾಡುವ ಸೈನಿಕರಾಗಿದ್ದರು. ಒಂದು ದಿವಸ ಇಷಯ ತನ್ನ ಮಗನಾದ ದಾವೀದನನ್ನು ಕರೆದು ಅವನ ಅಣ್ಣಂದಿರಿಗೆ ಆಹಾರವನ್ನು ಕೊಟ್ಟು ಬರುವುದಕ್ಕೆ ಪಾಳೆಯದಲ್ಲಿದ್ದ ತನ್ನ ಮಕ್ಕಳ ಬಳಿ ಕಳುಹಿಸಿದನು. ತನ್ನ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ತಾನು ತಂದಿರುವ ಆಹಾರ ಪದಾರ್ಥವನ್ನು ಕೊಡಲು ದಾವೀದನು ಆ ಯುದ್ಧ ಪಾಳ್ಯದ ಬಳಿಗೆ ಬಂದನು. ರಣರಂಗದಲ್ಲಿ 2 ಕಡೆಯ ಸೈನ್ಯಗಳು ವ್ಯೂಹ ಕಟ್ಟಿದ್ದ ಸ್ಥಳಕ್ಕೆ ದಾವೀದು ಬಂದಾಗ ರಣವೀರನಾದ ಗೊಲ್ಯಾತನು ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ದಾವೀದು ಅವನ ಮಾತುಗಳನ್ನು ಕೇಳಿದನು. ಇಸ್ರಾಯೇಲ್ಯರು ಗೊಲ್ಯಾತನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಆದರೆ ದಾವೀದು ಈ ಜೀವಂತ ದೇವರನ್ನು ನಿಂದಿಸುವ ಈ ಫಿಲಿಷ್ಟಿಯನ ವಿರುದ್ಧ ಯಾರು ಹೋರಾಡುತ್ತಿಲ್ಲವೇ ಎಂದುಕೊಂಡನು. ಸೌಲು ಮಹಾರಾಜ ದಾವೀದನನ್ನು ಕರೆಯಿಸಿದನು. ದಾವೀದನು ಸೌಲನಿಗೆ, ಈ ಗೊಲ್ಯಾತನ ನಿಮಿತ್ತವಾಗಿ ಯಾರೂ ಎದೆಗೆಡಬಾರದು. ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಎಂದನು. ಅರಣ್ಯದಲ್ಲಿ ಸಿಂಹ ಕರಡಿಗಳನ್ನು ಕೊಂದು ಯಾವ ರೀತಿಯಾಗಿ ಕುರಿಗಳನ್ನು ರಕ್ಷಿಸುತ್ತಿದ್ದನೋ ಅದರ ವಿಷಯವಾಗಿ ರಾಜನಿಗೆ ಹೇಳಿ ದೇವರ ಮೇಲೆ ಅಚಲವಾದ ವಿಶ್ವಾಸವನ್ನು ಇಟ್ಟುಕೊಂಡು ಗೊಲ್ಯಾತನನ್ನು ಎದುರಿಸಲು ಸಿದ್ಧನಾದನು. ಕೈಯಲ್ಲಿ ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಗೊಲ್ಯಾತನ ಬಳಿ ಬಂದನು. ಗೊಲ್ಯಾತನು ತನ್ನನ್ನು ಎದುರುಗೊಳ್ಳಲು ಬಂದಂತ ಯೌವನಸ್ಥನಾದ ದಾವೀದನನ್ನು ಕಂಡು ಕೋಪದಿಂದ ಹೀಯಾಳಿಸಿದನು. ಆದರೆ ದಾವೀದು ಧೈರ್ಯದಿಂದ, ಇಸ್ರಾಯೇಲರ ದೇವರ ನಾಮದೊಡನೆ ಬಂದಿದ್ದೇನೆ. ನನ್ನ ದೇವರು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವರು. ಈಟಿ ಕತ್ತಿಗಳಿಲ್ಲದೆ ದೇವರೇ ರಕ್ಷಿಸಬಲ್ಲರು. ಯುದ್ಧ ಫಲವು ಪರಲೋಕದ ದೇವರ ಕೈಯಲ್ಲಿದೆ ಎಂದು ಹೇಳಿ ಫಿಲಿಷ್ಟಿಯರ ಸೈನ್ಯದ ಕಡೆಗೆ ಓಡಿ ಹೋದನು. ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು
ಅವನ ಹಣೆಯೊಳಗೆ ಹೊಗ್ಗಿತು. ಗೊಲ್ಯಾತನು ಬೋರಲು ಬಿದ್ದನು. ದಾವೀದನು ಕೂಡಲೇ ಹೋಗಿ ಗೊಲ್ಯಾತನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಗೊಲ್ಯಾತನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಗೊಲ್ಯಾತನನ್ನು ಸಾಯಿಸಿದನು. ಇಸ್ರಾಯೇಲ್ ಸೈನ್ಯವು ಎದ್ದು ಆರ್ಭಟಿಸಿ ಫಿಲಿಷ್ಟಿಯರನ್ನು ಹಿಂದಟ್ಟಿದರು. ಅಂದಿನಿಂದ ದಾವೀದು ದೊಡ್ಡ ವೀರನಾದನು. ದಾವೀದು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದಾಗ್ಯೂ ವಿಶ್ವಾಸದಲ್ಲಿ ಎಷ್ಟು ಅಚಲನಾಗಿದ್ದಾನಲ್ಲವೇ? ಈಟಿ ಕತ್ತಿಗಳ ಸಹಾಯವಿಲ್ಲದೆ ದೇವರ ಶಕ್ತಿ ವಿಜಯವನ್ನು ದಯಪಾಲಿಸಿಕೊಡುತ್ತದೆ ಎಂದು ದಾವೀದನು ನಂಬಿದ್ದನು. ಗೊಲ್ಯಾತನಂತ ಭಯಂಕರವಾದ ಸಮಸ್ಯೆಗಳು ನಿಮ್ಮನ್ನು ಎದುರಿಸುತ್ತಿದೆಯಾ? ದೇವರೇ ನಿಮ್ಮ ಜೊತೆಯಾಗಿ ಬಂದು ಸಮಸ್ಯೆಯಿಂದ ಬಿಡಿಸಿ ನಿಮ್ಮನ್ನು ಕಾಪಾಡಲು ಶಕ್ತಿಯುಳ್ಳವನಾಗಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ನಿಮ್ಮೆಲ್ಲರ ಜೊತೆಯಾಗಿ ಇರಲಿ ಎಂದು ಆಶಿಸುತ್ತಾ, ಆತನ ಕೃಪೆಯನ್ನು ಕೋರಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.